ಕಳಪೆ ಈ ವಾರ ಪ್ರತಾಪ್ಗೆ ಕೊಡ್ತೀನಿ. ಇಷ್ಟು 15 ವಾರಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ ಝೀರೋ ಪರ್ಫಾರ್ಮೆನ್ಸ್, ಅಲ್ಲೊಂದು ಇಲ್ಲೊಂದು ಆಟ ಆಡಿದ್ದಾರೆ ಅಷ್ಟೇ. ಈ ಥರ ಒಂದು ಕಾರ್ತಿಕ್ ಅವರು ಮತ್ತು ವಿನಯ್ ಅವರು ಹೇಳ್ತಿದ್ದಾರೆ. ಬಿಗ್ ಬಾಸ್ ಅವರು ಈಗ ಬಿಟ್ಟಿರೋಂಥ ಪ್ರೊಮೋದಲ್ಲಿ ಯಾರು ಕಳಪೆ ಮತ್ತು ಯಾರು ಉತ್ತಮ ಅಂತ ತೋರಿಸ್ತಾ ಇದ್ರು. ಬಟ್ ಉತ್ತಮ ತೋರಿಸಲಿಲ್ಲ, ಆದರೆ ಕಳಪೆ ಯಾರಿಗೆ ಹೋಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ತೋರಿಸಿದ್ದಾರೆ. ಸೊ ಎಲ್ಲರೂ ಸಹ ಬಂದು ನಿಂತ್ಕೊಂತಾರೆ ಕಳಪೆ ಈ ವಾರ ಅಂತಂದಾಗ ಫಸ್ಟ್ ಬಂದು ವಿನಯ್ ಅವರು ಪ್ರತಾಪ್ ಅಂತ ಹೇಳ್ತಾರೆ. ಆಮೇಲೆ ಬಂದು ವಿನಯ್ ಅವ್ರು ಹೇಳ್ತಾರೆ 15 ವಾರಗಳ ಪೈಕಿ ಕಂಪೇರ್ ಮಾಡ್ಕೊಂಡಂತ. ಆಮೇಲೆ ಕಾರ್ತಿಕ್ ಅವ್ರು ಬಂದು ಹೇಳ್ತಾರೆ ಝೀರೋ ಪರ್ಫಾರ್ಮೆನ್ಸ್ ಇತ್ತು ಅವ್ರದ್ದು, ಪ್ರತಾಪ್ ಅವ್ರದ್ದು. ಎಲ್ಲೋ ಅಲ್ಲೊಂದು ಗೇಮ್ ಆಡ್ಕೊಂಡಿದ್ದ, ಬಟ್ ಎಲ್ಲೋ ಒಂದು ಕಡೆ ಕಳೆದೋಗ್ಬಿಟ್ಟಿದ್ದ ಅನ್ನೋ ಥರ ಹೇಳಿದ್ರು. ಸೊ ಇಲ್ಲಿ ಇದಕ್ಕೆ ಒಂದು ಕೌಂಟ್ರಾಗಿ ಸಂಗೀತ ಅವರು ಒಂದು ಉತ್ತರವನ್ನು ಕೊಡ್ತಾರೆ. ಇಲ್ಲಿ ಯಾರು ಕಳಪೆ ಅಲ್ಲ, ಹಾಗಂತ ಪ್ರತಾಪು ಕಳಪೆ ಅಲ್ಲ ಅನ್ನೋ ಥರ ಒಂದು ಉತ್ತರವನ್ನು ಕೊಟ್ಟು ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಯಾರೆಲ್ಲ ನನ್ನ ಜೊತೆ ಇರ್ತಾರೋ ಸೊ ಅವ್ರಿಗೆಲ್ಲ ಇಂಥ ಸ್ಥಿತಿನೇ ಬರೋದು ಅನ್ನೋ ಥರ ಹತ್ಕೊಂಡಿರ್ತಾರೆ. ಪಾಪ ಕಳಪೆ ಕೊಟ್ಟಾಗ್ಲೇ ಒಂದಷ್ಟು ಕಣ್ಣೀರು ಅವ್ರ ಕಣ್ಣಲ್ಲಿ ಬಂದಿರುತ್ತೆ, ಸಂಗೀತ ಅವ್ರ ಕಣ್ಣಲ್ಲಿ. ಸೊ ಪ್ರತಾಪ್ ಅವರು ಅಲ್ಲಿ ನಿಂತ್ಕೊಂಡು ಸ್ಟೇಜ್ ಹತ್ರ ಒಂದು ಮಾತು ಹೇಳ್ತಾರೆ, ಇಷ್ಟು ವಾರಗಳ ಕಾಲ ಸಂಗೀತ ನನ್ನ ಸಪೋರ್ಟಿಗೆ ನಿಂತಿದ್ರು, ಅಂದರೆ ಸಂಗೀತಕ್ಕ ನನ್ನ ಸಪೋರ್ಟಿಗೆ ನಿಂತಿದ್ರು, ಅವ್ರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ, ಅಂದರೆ ಚಿರಋಣಿ ಆಗಿರ್ತೀನಿ, ನಾನು ಮರೆಯಲ್ಲ ಅನ್ನೋ ಥರ ಒಂದು ಮಾತನ್ನು ಹೇಳಿ ಅವ್ರ ಕಣ್ಣಲ್ಲಿ ಸ್ವಲ್ಪ ಕಣ್ಣೀರು ಬಂತು. ಇಲ್ಲಿ ಅಕ್ಕ ತಮ್ಮನ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಹೇಳೋದೇನಪ್ಪ ಅಂದರೆ ಅಲ್ಲಿ ಇನ್ನೂ ಕೆಟ್ಟದಾಗಿ ಪರ್ಫಾರ್ಮ್ ಮಾಡಿರೋರು ಇದ್ದರು. ಪಾಪ ಅವರನ್ನು ಬಿಟ್ಟು ಪ್ರತಾಪ್ಗೆ ಕಳಪೆ ಅಂತ ಕೊಟ್ಟರು. ಬಟ್ ಎಲ್ಲೋ ಒಂದು ಕಡೆ ಇವ್ರು ಕಳೆದೋಗಿದ್ರಿ, ಈ ವೀಕ್ ಅದನ್ನು ಒಪ್ಕೊಳ್ಳೋಣ. ಬಟ್ ಎಲ್ಲಿ ಕಳೆದೋಗಿದ್ರು ಸಹ ಅವರು ನಾನು ಆಡಬೇಕು, ನಾನು ಆಡ್ತೀನಿ ಅಂತ ಇನಿಷಿಯೇಟಿವ್ ತೊಗೊಂಡು ಮುಂದೆ ಬರ್ತಿದ್ರು. ಬಟ್ ಎಲ್ಲೂ ಸಹ ಅವ್ರಿಗೆ ಆಪರ್ಚುನಿಟಿ ಸಿಗಲಿಲ್ಲ ಅಷ್ಟೇ. ಸೊ ಈ ಥರ ಒಂದು ಕಳಪೆಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಕಾರ್ತಿಕ್ ಅವರು ಈ ಥರ ರೀಸನ್ ಕೊಟ್ಟಿದ್ದಾರೆ, ವಿನಯ್ ಅವರು ಥರ ಈ ಥರ ರೀಸನ್ ಕೊಟ್ಟಿದ್ದಾರೆ. ಬಟ್ ಆ್ಯಕ್ಚುಲಾಗಿ ಈಗ ಸಂಗೀತ ಅವ್ರ ಕಣ್ಣಲ್ಲಿ ಕಣ್ಣೀರು ಬರೋದಕ್ಕೆ ಕಾರಣ ಆಗಿದೆ ಪ್ರತಾಪ್ ಅವರ ಕಳಪೆ. ಏನೇ ಆಗಲಿ ನಿಮ್ಗೇನು ಅನ್ನಿಸ್ತು, ಯಾರಿಗೆ ಕಳಪೆ ಸಿಗಬೇಕಾಗಿತ್ತು, ಯಾರಿಗೆ ಉತ್ತಮ ಸಿಗಬೇಕಾಗಿತ್ತು, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಪ್ರತಾಪ್ ಅವ್ರಿಗೆ ಕಳಪೆ ಸಿಕ್ಕಿದ್ದು ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.